ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡ್ರಿ. ನಾವು ಆರಾಮಿದ್ದೀರಿ. ಬರೀ ಇವತ್ತು ಮುಂಜಾನೆ ಮಾರ್ನಿಂಗ್ ಲಾಗ್ ಚಾಲು ಮಾಡ್ಕೊತೀನಿ. 7:30 ಆಗೈತ್ರಿ. ಅರ್ಜೆಂಟ್ ಲಾಗ್ ಚಾಲು ಮಾಡ್ಕೊಂಡಿನಿ. ಯಾಕೆಂದ್ರೆ ಟೈಮ್ ಆಗ್ಬಿಟ್ಟೈತಿ. ಇವತ್ತು ಪಲಾವ್ ಮಾಡಕತ್ತೀನಿ, ವೆಜಿಟೇಬಲ್ ಪಲಾವು. ಇವು ಎದ್ದು ಇಷ್ಟು ಎಲ್ಲ ತರಕಾರಿ ತೊಳೆದು ಮಿಕ್ಸ್ ಮಾಡಿಕೊಂಡು ಅಕ್ಕಿ ನೆನೆಸಿ ಪಲಾವ್ ಮಾಡೋದೆಲ್ಲ ಮಸಾಲೆ ರುಬ್ಬಿ ಎಲ್ಲ ಡಬಲ್ ಕೆಲಸ ಪಲಾವು. ಹಾಗಾಗಿ ಇವತ್ತು ಬೇಗ ಮಾಡ್ತೀನಿ. ಬೇಗ ಅಂದ್ರೆ ಸ್ವಲ್ಪ ಲೇಟನೇ ಆಗಲಿ. ನಂದು ಜಳಕ ಅದೆಲ್ಲ ಮಾಡ್ಕೊಂಡು ಬರಲೆ, ಹಾಗಾಗಿ ಅಡುಗೆ ಮನೆಗೆ ಆಮೇಲೆ ಬಂದಿಲ್ಲ. ಬರೀ ಇವತ್ತು ಬ್ಲಾಗಲ್ಲ ಏನಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಈಗ ನಾನು ವೆಜಿಟೇಬಲ್ ಪಲಾವ್ಗೆ ಉಳ್ಳಾಗಡ್ಡೆ ಹಾಕಿದ್ರೆ ಉದ್ದಿದ ತರಕಾರಿ ಹಾಕೋತೀನಿ. ಈಗ ನಾನು ವೆಜಿಟೇಬಲ್ ಪಲಾವ್ ಸ್ಕೂಲ್ಗೆಲ್ಲ ಮಾಡೋಕೆ ಹೋಗಂಡು ಜಾಸ್ತಿ ಟೈಮ್ ಆಗ್ಬಿಟ್ಟೈತಿ. ಇಲ್ಲ ಮಾಡ್ಬೇಕಂದಿದ್ದ ಮುದ್ದೆ ಪ್ರತಿದಿನ ಹೇಳೋಕ್ಕಿಂತ ಒಂದು ಅರ್ಧ ತಾಸು ಮುಕ್ಕಾಲು ತಾಸು ಮುಂಚೆ ಹೇಳ್ತೀನಿ. ಅದು ಇವತ್ತು ಹಂಗೆ ಆಗಲಿಲ್ಲ. ಅದು ಎದ್ರು ಕೂಡ ನಾನು ಬೇರೆ ಕೆಲಸ ಮಾಡ್ಕೊಂಡಿದ್ದೆ, ಹಾಗಾಗಿ ಎದ್ದು ಲೇಟ್ ಆಯಿತು. ಇವೆಲ್ಲ ತರಕಾರಿ ಹಾಕ್ಕೊಂಡಿನಿ, ಮಸಾಲೆ ಹಾಕ್ಕೊತೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಪುದೀನ ಇವತ್ತು ಹಾಕ್ಕೊತಿದ್ದೆ. ಪುದೀನ ಇದೆ ಇಷ್ಟು ಹಾಕ್ತೀನಿ. ಇನ್ನು ಮನ್ನಿಟ್ಟಿಗೆ ನೀರು ಇಟ್ಟಿದ್ರೆ ಯಾಕಂದ್ರೆ ಹಾಗೆ ಅವ್ನು ಮಲ್ಕೊಂಡಿದ್ದು ಹಾಕಿ ಹಂಗದು ಅವ್ನು ತೆಗಿಬೇಕು. ಈಗ ಪಲಾವಿಗೆ ಮತ್ತು ನೀರು ಲೇಟ್ ಆಗುತ್ತೆ. ನೀರು ಹಾಕಿ ತಣ್ಣೀರು ಹಾಕೋದು ಬೇಡ ಅಂತೇಳಿ ಬಿಸಿನೀರು ಇಟ್ಟಿದ್ದೀನಿ. ಈ ಕಡೆ ಅಳತಿ ಮಾಡಿಟ್ಟಿದ್ರಿಂದ ಇದು ಪಲಾವು ನೀರು ಮತ್ತು ತಣ್ಣೀರು ಹಾಕಿ ಕೂತದ್ದು ಲೇಟ್ ಆಗುತ್ತಂದ್ರೆ ಟೈಮ್ ಆಗುತ್ತಂದ್ರೆ ಈ ಕಡೆ ಬಿಸಿನೀರು ಇಟ್ಕೊಂಡಿನಿ. ಹಾಗೆ ಇವು ಒಂದು ಜಳಕಕ್ಕೆ ಇವು ಪಲಾವಿಗೆ ಈಗ ಮಸಾಲೆ ಹಾಕಿದೆ. ನೀರು ಹಾಕಿ ಫ್ರೈಡ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ನಾನು. ಆದ್ರೆ ಫ್ರೈಡ್ ರೈಸ್ ಮಾಡೋಕೆ ಇದಾಗುತ್ತೆ. ನೀನೇನ ಎಗ್ರೆಸ್ ಕಟ್ಟಿದ್ಯಾ ಮತ್ತೇನಾದ ಅಂತೇಳಿ ಇವತ್ತು ಪಲಾವ್ ಕೊಟ್ಟಿದ್ದೆ. ತರಕಾರಿ ಎಲ್ಲ ತಿನ್ನಲಿ ಮನು ಅಂತೇಳಿ ತಗೊಂಡಿನಿ. ಚೂರು ಅರಿಶಿನ ಹಾಕ್ಕೊತೀನಿ. ಚೂರಲ್ಲ ಬಾಲ್ ಆಗ್ತದೆ. ಚೂರ ತಗೊಂಡಿದ್ದೆ ನೋಡ್ಕೊಂಡ. ಈಗ ಮತ್ತೆ ಮಕ್ಕೊಂಡು ನೋಡ್ರಿ ಹಿಂಗಾಗೈತಿ. ಮಸಾಲೆ ಎಲ್ಲ ಹಾಕಿಂದ ಕುದಿಸಾಕತ್ತೀನಿ, ಫ್ರೈ ಮಾಡಾಕತ್ತೀನಿ ಮಸಾಲೆನ. ತರಕಾರಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಯಾವು. ಇಲ್ಲಿ ನೀರು ನೋಡ್ರಿ ಕತ ಕುದಿಯಾಗತ್ತೇವೆ. ಈಗ ಇದನ್ನು ಇದಕ್ಕೆ ಹಾಕಿಬಿಡೋದು. ಇಲ್ಲಿ ಕೆಳಗಡೆ ಅಕ್ಕಿ ನೆನೆಸಿಟ್ಕೊಂಡಿನಿ. ಅವು ಸರ್ದಾಗ ಇವತ್ತು ಸಣ್ಣ ಬರೀ ಹಾಕೊಂಡ್ಬಿಟ್ಟೀನಿ. ದೊಡ್ಡ ತೊಗೋಬೇಕಿತ್ತು. ಇದನ್ನ ಆಫ್ ಮಾಡ್ಕೊಳ್ಳೋಣ. ಯಾಕದ ನಿಮ್ಮ ಜಗಳ ನೋಡಿ. ಬಿಸಿನೀರು ಹಾಕಿನ ಕುದಿಯಾಕತ್ತೈತಿ. ಈಗ ಅಕ್ಕಿ ಹಾಕಿಬಿಡುತ್ತೆ. ಎಮರ್ಜೆನ್ಸಿ ಇದ್ದಾಗ ಈ ಥರ ಮಾಡ್ಕೋಬೇಕ್ರಿ ಅಡುಗೆನ. ಸ್ನೇಹಿತರೆ, ಈಗ ನೋಡ್ರಿ 8:15 ಆಯಿತು. ಮನೆಗೆ ಬಂದು ಕಳಿಸಿ ಬಂದೆ. ಅವನಿಗೆ ಇವತ್ತಿಂದ ಇವು ಟೆಸ್ಟ್ ಚಲೋ ಆಗ್ಯಾವ್ರಿ. ಅಂದ್ರೆ 3ನೇ ಟೆಸ್ಟು. ಇನ್ನೊಂದು ಆಯ್ತಂದ್ರೆ 4 ಆಮೇಲೆ ಫೈನಲ್ ಎಕ್ಸಾಮ್ ಬರುತ್ತೆ. ಇದು 3ನೇ ಟೆಸ್ಟು. ಇನ್ನೊಂದು ಇದು ಡಿಸೆಂಬರ್. ಇನ್ನೊಂದು ಟೆಸ್ಟ್ ಅಂದ್ರೆ ಫೆಬ್ರವರಿ ಹಿಂಗೆ ಇಡ್ಬೋದು. ಆಮೇಲೆ ಮಾರ್ಚ್ಗಾಲೆ ಫೈನಲ್ ಎಕ್ಸಾಮ. ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿದ ಬಿಡ್ತೈತಿ. ಹೆಂಗೆ ಗೊತ್ತೇನು, 1 ವರ್ಷ ಅಂತ ಗೊತ್ತಾಗೋದಿಲ್ಲ. ಅಲ್ಲೇ 3ನೇ ಟೆಸ್ಟು. ಇವತ್ತು ಫಸ್ಟ್ನೇದ್ದು. ಇವತ್ತು 2 ಇರ್ತಾವೆ. ಮ್ಯಾಥ್ಸ್, ಇಂಗ್ಲೀಷ್ ಐತಿ. ಎಲ್ಲ ಪ್ರಿಪೇರ್ ಮಾಡಿ ಕಳಿಸೀನಿ. ಏನು ಬರೀತಾನ ನೋಡಬೇಕು. ಇವ್ನಿಗೆ ಜಗಳು ಬಂದಿತ್ತು ರೀ ಇಷ್ಟೊತ್ತು. ಹಂಗಾಗಿ ಈಗ ರಮ್ಶೀನಿಗೆ ಊಟ ಮಾಡಿಸ್ಬೇಕು. ಖರೆ ಹೇಳ್ತೀನಿ, ಎದ್ದಿದ್ದು 6 ಗಂಟೆ 6:15 ಐತ್ರಿ ಇದ್ದಾಗ ನಾನು ಇವತ್ತು. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಕೈ ಒಂಚೂರು ಬಿಡುವಿಲ್ಲ ಅಪ್ಪ ಅಂತಂದರೆ. ಅದು ರಾತ್ರಿ ಬಾಂಡೆ ಏನಾದರೂ ತಿಕ್ಕಿಟ್ಕೊಂಡಿದ್ದೆ ಅಂದ್ರೆ ಬೆಳಿಗ್ಗೆ ಕಿರಿಕಿರಿ ಇರಲ್ರಿ. ನಾನು ನಿನ್ನೆ ಸ್ವಲ್ಪ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಸ್ವಲ್ಪ ಆರಾಮಿಲ್ಲದಕ್ಕೆ ಬಿಟ್ಟು ಮಕ್ಕೊಂಬಿಟ್ಟೀನಿ ರೀ. ಇವತ್ತು ಬೆಳಿಗ್ಗೆ ಎಲ್ಲದಕ್ಕೂ ಓಡೋದ ಒಂದೊಂದು ತಿಕ್ಕೊಂಬರೋದ ಮಾಡೋದು ಅಲ್ಲಿ ಟೈಮು ಹೋಗ್ಬಿಡ್ತೈತೆ. ನಾವು ಒಳಗೆ ಹೊರಗೆ ಅದಾಡತ್ಲೆ
ನೋಡ್ರಿ ಇಲ್ಲಿ ಸ್ವಲ್ಪ ಎಲ್ಲ ಖಾಲಿ ಐತಿ. ಅಷ್ಟು ಬಂಡೆ ಅದಾವ ಹೊರಗೆ. ಈಗ ಹಾಗೆ ಬಟ್ಟೆ ಅದಾವು, ಬಾಂಡೆ ಅದಾವು, ಕೆಲಸ ಭಾಳ ಐತಿ ಇತ್ತು. ಮಾಡ್ಬೇಕ್ರಿ. ಹೇಳಿದ್ನೆಲ್ಲ ಅಷ್ಟಕ್ಕೆ ಎದ್ರು ಇಷ್ಟೊತ್ತರ ಬರೀ ಓಡು 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 ಮದು ಕಳ್ಸಾಕ್ಲೇ ಇಷ್ಟೊತ್ತಾಯಿತು. ಇನ್ನೂ ಒಂದು ಬಿಟ್ಟು ನೀರು ಕುಡ್ದಿಲ್ಲ. ಈಗ ಕಾಯ್ಸಿ ತೊಗೊಂಡೀನಿ. ಎಲ್ಲಿ ಇಟ್ಕೊಂಡು ನಾನು ಹೋಗಿ ಮೊಬೈಲ್ ತರತ್ಲಿಗೆ ನೀರು ಹಾಕ್ಕೊಂಡು ಗ್ಲಾಸು ಹುಡ್ಕೋದ ಇಲ್ಲೈತಿ. ಈಗ ಒಂದು ಗ್ಲಾಸ್ ನೀರು ಕುಡಿಯತ್ತೀನಿ. ಬೆಳಿಗ್ಗೆ ಕುಡಿಬೇಕಿತ್ತು, ಇವತ್ತು ಟೈಮ್ ಮಾಡ್ಕೊಲಿಲ್ಲ ನಾನು. ಇವತ್ತು ಸ್ನಾನ ಅದು ಇದು ಅಂದ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡೆ. ಹಾಗಾಗಿ ಈಗ ಕುಡಿಯತ್ತೀನಿ ರೀ. ಎಲ್ಲೂ ಒಂದು ಕಡೆ ನಿಂತು ಮಾತಾಡೋಕೆ ಆಗೋದು. ನಮ್ಮ ಯಜಮಾನ್ರಿಗೆ ನನಗೆ ಆರಾಮಿಲ್ಲ ಅಂದರೆ ಜಗ್ಗು ಟೆನ್ಷನ್ ಆಗ್ಬಿಟ್ಟೈತಿ. ಈ ಕಡೆ ನಾನು ಗಮನ ಇರ್ತಿದ್ದೆ. ಅವ್ರಿಗೆ ಬರೀ ವಿಚಾರಿಸೋದ ಫೋನ್ ಹಚ್ಚಿ ಅವಾಗ ನಮ್ಮ ತನಗೆ ಈಗ ನಾಷ್ಟ ಮಾಡಿಸ್ಬೇಕ್ರಿ. ಮೊನ್ನೆ ನಾನು ನಮ್ಮ ಇವ್ರಿಗೆ ತನ್ಮಗಲ್ರಿ ಮನ್ವಿತಿಗೆ ಒಂದು ಹೊಸ ಇದನ್ನು ಸ್ವೆಟರ್ ತರ್ಸೀನಿ ರೀ. ಚಂದ ಐತಿ, ಕ್ವಾಲಿಟಿ ಚಲೋ ಐತಿ, ಎಲ್ಲ ಐತಿ. ತೋರಿಸ್ತೀನಿ ನಿಮ್ಗೆ ಆಮೇಲೆ. ಫ್ಲಿಪ್ಕಾರ್ಟ್ನ ತರ್ಸೀನಿ, ಭಾರಿ ಮಸ್ತ್ ಐತಿ ಕ್ವಾಲಿಟಿ ಮಾತ್ರ. ರೇಟೂ ಒಂದು ಲೆಕ್ಕಕ್ಕೆ ಐತ್ರಿ. 280 ಕೊಟ್ಟೀನಿ. ಹತ್ತತ್ರ 300 ರೂಪಾಯಿ ಅಂತ ಹಿಡ್ಕೊರ್ ಲೆಕ್ಕ. ಅಷ್ಟು ಭಾರಿ ಚಲೋ ಐತಿ. ಆದ್ರೆ ಅವ್ನಿಗೆ ಸೈಜ್ ಸದ್ಯ ಬರ್ತೈತಿ, ಇಟ್ಟು ತೊಡಂಗಿಲ್ಲ. ಅದು ಹಂಗಾಗಿ ರೈಸ್ ಮಾಡ್ರು ಸ್ವೆಟ್ರ್ ಅವನ್ನೆಲ್ಲ ತೊಗೊಂಡ್ರೆ ಸ್ವಲ್ಪ ದೊಡ್ಡ ತೊಗೋಬೇಕು. ವರ್ಷ ಒಂದೊಂದು ಸರಿ ಹಾಕೋತಿರ್ತೀವಿ. ಅಂದ್ರೆ ಚಳಿಗಾಲ ಬಂದಾಗ ನೆಕ್ಸ್ಟ್ ಇಯರ್ ಅನ್ನತ್ಲೆ ಇನ್ನು ಬರತ್ಲೆ ಅವ್ರು ದೊಡ್ಡ ಆಗ್ಬಿಟ್ಟಿರ್ತಾರೆ. ಅದು ಹಾಗೆ ಇರ್ತಾವೆ ಹೊಸದು. ಹಂಗಾಗತ್ತಂತೆ ಸ್ವಲ್ಪ ದೊಡ್ಡದು ಹಾಕಂತೇಳಿ ರಿಟರ್ನ್ ಕೊಟ್ಟಾರ. ಇನ್ನೂ ಬಂದಿಲ್ಲ ರಿಟರ್ನ್ ತೊಗೊಂಡೋಗಕ್ಕೆ. ಭಾರಿ ಚಂದ ಐತೆ. ಡಬಲ್ ಕಲರ್ ಐತಿ, ಯೆಲ್ಲೋ ಮತ್ತು ಬ್ಲ್ಯಾಕ್ ಐತಿ. ಇವತ್ತು ರಿಟರ್ನ್ ಮಾಡಿಸ್ಬೇಕ್ರಿ. ಅದು ಬಂದಮೇಲೆ ತೋರಿಸ್ತೀನಿ ಅಂತ. ಇದು ಜುಮ್ಕಿ ನೋಡ್ರಿ. ನಿನ್ನೆ ಯಜಮಾನ್ರು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ನಂಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಮನಸ್ಸಾಗಲಿಲ್ಲ. ಬೇರೆ ನೀವು ಚಲೋ ಗುಳಿಗೆ ತಂದು ಕೊಟ್ಬಿಟ್ರೆ ಕೇಳಿ ಅಂತಂದೆ. ತೊಗೊಂಬಂದು ಕೊಟ್ಟರು. ಇವತ್ತು ಪರವಾಗಿಲ್ಲ, ಎಲ್ಲ ಕಡಿಮೆ ಆಗೈತಿ. ಹಂಗಾಗಿ ಇವತ್ತು ಇಷ್ಟೆಲ್ಲ ಮಾಡೋಕ್ಕಾಯ್ತು. ಇಲ್ಲಾಂದ್ರೆ ಇವತ್ತೇ ನಾನು ಮನೆ ಸ್ಕೂಲ್ ಅದ್ರಾಗ ಎಕ್ಸಾಮ್ ಇವತ್ತು ಟೆಸ್ಟ್ ಬೇರೆ ಹೆಂಗಪ್ಪ ಅಂತ ಅನ್ಸ್ಬಿಟ್ಟೈತೆ ನಂಗೆ. ನೀನು ರಾತ್ರಿ ಮಕ್ಕೊಳ್ಳುವಾಗ ಅದನ್ನೇ ಕೆಲಸ ಮಕ್ಕೊಂಡಿದ್ದೆ. ಅದ್ರ ಔಷಧಿ ಭಾಳ ವರ್ಕ್ ಮಾಡೈತಿ. ಭಾರಿ ಚಲೋ ತಂದಿದ್ರೆ ಟ್ಯಾಬ್ಲೆಟ್ಸ್ ಮೆಡಿಕಲಾಗಿ ಹೇಳ್ತಂದ್ರು ಕೂಡ. ನಂದಲ್ಲಿ ಇವತ್ತು ಕರೆಕ್ಟ್ ಅದು ಆ ಟೈಮ್ ಫಿಕ್ಸ್ ಆಗಿಬಿಟ್ಟೈತೆ ರೀ. ಎದ್ದು ಬಿಡ್ತೀವಿ ಕರೆಕ್ಟ್ 5:30 ಯಾರಂತ ತಾನೇ ಎಚ್ಚರ ಮಾಡಿಬಿಡ್ತೈತೆ. ಅದು ನಾವು ಹೇಳೋದು ಬೇಡ. ಸೇಮ್ ದಿನ ಹೇಳಂಗೆ ಎದ್ದೆ ಎಲ್ಲ ಆಯಿತು. ಈಗ ಸ್ನೇಹಿತರೆ ನಾನು ಬ್ಯಾಳಿ ಇಟ್ಟೀನಿ ರೀ. ಪಾಲಕ್ ಸೊಪ್ಪು ಹಾಕಿ ಬ್ಯಾಳಿ ಕುದಕ್ಕೆ ಇಟ್ಟೀನಿ. ಸಾರು ಮಾಡಬೇಕು. ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ಕರೆಂಟ್ ತಗೊಂಡಾರ ನಮ್ಮ ಮನೆಯಾಗಲ್ಲ, ಇಲ್ಲೆಲ್ಲ ಸುತ್ತಮುತ್ತ ಕರೆಂಟ್ ತೆಗ್ದಾರ. ಈಗ ಇನ್ನೊಂದು ಸರಿ ಒರೆಸ್ಕೊಂಡು ನಾವು ರೊಟ್ಟಿ ಮಾಡೋಣ. ಈಗ ಬಿಸಿ ಬಿಸಿ ಎಷ್ಟು ತೊಗೊಂಡು ರಾತ್ರಿ ಮುದ್ದೆ ಇಷ್ಟು ವೇಸ್ಟ್ ಆದ್ರೆ ತಿನ್ನಲೇ ಇಲ್ಲ ಯಾರೂ. ಇಷ್ಟು ಮುದ್ದೆ ವೇಸ್ಟ್ ಎಲ್ಲ ಮಾಡಿದ್ರೆ ರೊಟ್ಟಿ ಇಕ್ಕಿದ್ದು. ಸ್ನೇಹಿತರೆ ಈಗ ನೋಡಿರಿ ಸಾರು ಮಸ್ತಾಗಿ ಘಮ ನಂಗೆ ಸಾರು ರೆಡಿ ಆಯಿತು. ಹಾಯ್, ಇದು ಬಂಗಾರ ಹತ್ತಿ ಕೂತೈತ್ರಿ. ಈಗ ವರ್ಷಿನಿ ಬಂದು ಕೂತಾನೆ. ಈಗ ಅಲ್ಲಿ ಸಾಂಬಾರು ಏನೈತೆ ಗೊತ್ತಿಲ್ಲ, ಮಸ್ತಾಗೈತಿ. ಹೆಸರು ಬೇಳೆ ಸಾರು ಪಾಲಕ್ ಕಿಕ್ ಮಾಡೀನಿ. ಭಾರಿ ಮಸಾಲೆ. ಯಜಮಾನ್ರಿಗೆ ರೊಟ್ಟಿ ಜೊತೆಗೆ ಈ ಥರ ಸಾರು ಇತ್ತಂದ್ರೆ ಭಾಳ ಇಷ್ಟ ಅವ್ರಿಗೆ. ಹಾಗಾಗಿ ಮಾಡಿದೆ. ರಾತ್ರಿ ಸ್ವಲ್ಪ ವೈಟ್ ರೈಸ್ ಬಂದೈತ್ರಿ. ಮತ್ತು ಬೆಳಿಗ್ಗೆ ಮಾಡಿದ್ದು ಪಲಾವನ್ನ ಭಾಳ ಐತಿ. ರೊಟ್ಟಿ ಒಂದು ಮಾಡ್ಕೊಂಡ್ಬಿಟ್ರೆ ಮುಗಿದು ನನ್ನ ಕೆಲಸ ಇವತ್ತು ಅಡುಗೆದು. ಈಗ ಮಧ್ಯಾಹ್ನದ್ದು ಇವರು ಸಕ್ಕರೆ ತಿನ್ಕೋತಾರೆ. ಸ್ವಲ್ಪ ಡಿಕಾಕ್ಷನ್ ಇಟ್ಕೋಬೇಕಂತ ಅನ್ಸಾಗತ್ತೈತ್ರಿ. ಆದರೂ ಈಗ ಅವ್ರು ಬರೋ ಟೈಮ್ ಬೈತಾರೆ ಅಂತೇಳಿ ಇಲ್ಲೇ ಬಂದು ಎಲ್ಲರೂ ಹೇಳ್ಬಿಡ್ತಾನೆ, ಮಮ್ಮಿ ಟೀ ಕುಡ್ದಾಳ ಪಾಪ ಅಂತೇಳಿ. ಅದೆಲ್ಲ ಹೇಳ್ತೀವಿ. ಹಂಗಾಗಿ ಮಾಡ್ಕೊಂಡಿರ್ತೀವಿ. ಬೆಳಗ್ಗಿಂದನೂ ಅದು ಪಾತ್ರೆ ಇಲ್ಲೇ ಇಟ್ಟೀನಿ. ಮಾಡ್ಬೇಕಂತ ಇಟ್ಟಿಲ್ಲ. ನಮ್ಮ ಕೊತ್ತಂಬರಿ ಭಾಳ ತಂದಾರ. ಹಾಗಾಗಿ ನೀಟಾಗಿ ಎತ್ತಿ ಜೋಪಾನ ಮಾಡಿಟ್ಟೀನಿ. ಗ್ಲಾಸ್ನಾಗ ನೀರು ಹಾಕಿ ಅದಕ್ಕೆ ಮೇಲೊಂದು ಕಾಳು ಹಾಕೀನಿ. ಬರೀ ಈಗ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ ಅಂತ ಅಲ್ಲ ಹೇಳ್ತೀರಿ. ಮತ್ತು ಕೇಳ ನೀವು ಮುಟ್ಟಿ ತಿಂತೀರೇನು? ತಿಂತೀರೇನು? ಹಾಯ್ ಹೇಳಲ್ಲಿ. ಏನು ಮಾಡಾಕತ್ತೀರಿ? ಮನು ಶೋಭಾ ಅಂದವರು ತನ್ನ ಕಡೆಯಿಂದ ಹಾಯ್ ಹೇಳಿಸ್ರಿ ಅಂತ ಹೇಳಿದ್ರಿ. ಯಾಕಂದ್ರೆ ಹೇಳಿ ಹಾಯ್ ಹೇಳಿದ್ ನಾನು. ಬಾ ಇಡಿ ಬಾ, ಹಚ್ಚಿ ಮಾಡ್ತೀನಿ ಬಾ. ಈಗ ಸರ್ ನಿಮ್ಮ ಅಂಗಡಿ ಏನೈತ್ರಿ? ಎಲ್ಲ ತೋರಿಸಿ ಬರ್ರಿ. ಏನು ಇಟ್ರಿ ನಿಮ್ಮ ಅಂಗಡಿಯಾಗ? ನೋಡಿ ಬರ್ರಿ, ಏನು ಹೇಳಿದ್ರಿ ನಿಮ್ಮ ಅಂಗಡಿಯಾಗ? ಎಷ್ಟು ತಗೊಂಡ ಪೈಸೆ ಕೊಟ್ರ ಮಮ್ಮಿ? ಯಪ್ಪ, ಮಮ್ಮಿ ಶಾಪಿಂಗ್ ಮಾಡಿಲ್ಲ ಎಷ್ಟೊತ್ತನ? ನೀವು ಅಂಗಡಿ ಮಾಲಾಕ್ರನ? ಎಲ್ಲನ ಹಾಕ ಕವರ್ಗೆ. ಇವ್ ಹೌದಾ? ಬಿಸ್ನೆಸ್ ಮಾಡಿ ಭಾರಿ ಐತ್ರಿ ನಮ್ಮ ತನ್ನೊಂದು. ಏನು ಕೇಳಿದ್ರೆ ಯಾವ್ದು ಬರಲಿಲ್ಲ. ಯಾವ್ದು ಕೇಳಿದ್ರೆ ಇದಕ್ಕೆ ಎಷ್ಟು, ಯಾವ್ದು ಏನು ರೇಟ್ ಕೇಳಿದ್ರು
38 ರೂಪಾಯಿ 108 ರೂಪಾಯಿ ಇವಡ ರೇಟ್ ಆಫ್ ಬ್ಯಾಗ 38 ರೂಪಾಯಿ 108 ರೂಪಾಯಿ 30 ರೂಪಾಯಿ 38 108 ಯಪ್ಪ ಇಸ್ಕೊಂಡು ಶಾಪಿಂಗ್ ಮಾಡಿದ್ವಿ ನಾನು ಹಂಗ ಕೊಡ್ರಲ್ಲ ಅಂತ ನಾ ಅಂತೀನಿ ಒಂದ್ ಅಟೆ ಸಾಮಾನು ಇಲ್ರಿ ರೊಕ್ಕ ಕೊಟ್ರೆ ಅಟ್ಟ ಕೊಡ್ತೀವಿ ನಾವು ಕೊಡ್ರಲ್ಲ ಇನ್ನೊಂದ್ಸರಿ ಬಂದಾಗ ಕೊಡ್ತೇವೆ ಇಲ್ರಿ ರೊಕ್ಕ ಕೊಡ್ರಿ ತೊಗೊಂಡೋರೆ ಅಂತ ಬಿಸ್ನೆಸ್ ಮಾಡಿ ಭಾರಿ ಆಯ್ತು ಬಿಡಪ್ಪ ನಂದು ಏಯ್ ನಾನೇನು ಹಚ್ಚಿ ಮಾಡತ್ತಾಡ್ರಿ ಬಿಸಿ ಬಿಸಿ ಹುಡುಗಿ ಅದೇ ತಯಾರಾಗಿ ಸ್ವಲ್ಪ ಇವತ್ತು ಕೊಟ್ಟೆ ಮುಟ್ಟಿಗೆ ಮಾಡ್ಬೇಕಂತ ಒಂದು ಮುಟ್ಟಿಗೆ ಮಾಡು ಹಸಿ ಮೆಣಸಿನಕಾಯಿ ಬಾರಿ ಫ್ರೆಶ್ ಆಗಿ ಕುಕ್ಕುಂಬರಿ ಬಾರಿ ಚಲೋ ಇತ್ತಲ್ಲ ಬೆಳ್ಳುಳ್ಳಿ ಇದ್ವಲ್ಲ ನಾಲ್ಕು ಖಾರ ಹಾಕಿ ಒಂದೊಂದು ಮುಟ್ಟಿಗೆ ತಿಂದು ಎಲ್ಲ ಖಾರ ನಾನು ಅನ್ಕೊಂಡಿದ್ದೆ ಬರೀ ಹೇಳೋದನ್ನ ಏನಂದಿ ಈಗ ಆರಾಮಾಗತ್ತೆ ಏನಾಗ್ತದೆ ಮಾವಡ ಕಮ್ಮ 4 ರೊಟ್ಟಿ ಮಾಡಿ ಇದಕ್ಕೆ ಹಸಿ ಖಾರ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಮೊದಲ ಈಗ ಆರಾಮಾಗತ್ತೀವಿ ಮತ್ತು ನಾವು ಇಂದು ದಿನ ಯಾವಾಗ ಒಂದ್ಸಲ ಹಸಿ ಖಾರ ತಿಂತೀವಲ್ಲ ಹೊಟ್ಟೆ ಕೆಡ್ತೈತೆ ಅದ್ರಾಗ ನೀವು ಸಿಕ್ತಂದ್ರೆ ಗಾವನ ತಿಂದು ಬಿಡೋರು ಅದಕ್ಕೆ ಯಾವುದು ಬೇಡ ಅಂದೇನ ಮಾಡಂಗಿದ್ರೆ ಮಾಡಿಬಿಡ್ಬೇಕು ನಾನು ಕೇಳ್ದೆ ಅದನ್ನ ಮಾಡೋಕೆ ನಾನು ಕೇಳ್ದೆ ಹೇಳ್ರಿ ಎಲ್ಲದಕ್ಕೂ ಹಸಿ ಖಾರ ಮಾಡಿರಿ ಮಾಡಿಟ್ಬಿಡ್ಬೇಕು ಹೇಳೋದೇ ಇರ್ತೈತೆ ನಮ್ಮ ಪಪ್ಪ ನಮ್ಮ ಮಮ್ಮಿಗೆ ನೋಡಿ ಪೆನ್ಶ್ ನಿಮ್ಮ ಅಪ್ಪ ನಮ್ಮ ಮಮ್ಮಿಗೆ ಜಗಳ ಮಾಡ್ತಾನೆ ಹ್ಞೂ ರೀ ಮತ್ತೇನು ಮಾಡ್ತಾನೆ ರೀ ಪಪ್ಪ ಜಗಳ ಮತ್ತೆ ಹೊಡಿದಿಲ್ಲ ನಿಮ್ಮ ಪಪ್ಪ ಏನು ತೊಗೊಂಡು ಹೊಡಿತಾನೆ ರೀ ಕಟ್ಟಿಗೆ ತೊಗೊಂಡು ಹೊಡಿತಾನೆ ಏನು ಹಂಗ ಹೊಲಿತಾನ ನಾವ್ ಹೇಳೇ ಇಲ್ಲ ಅವ್ನ ಕೈಲಿ ಹಾಕಿ ಹೇಳ್ತಾರೆ ಅದನ್ನ ಹಸ್ಬಿಡ್ ಬೇಕಾ ಕೇಳ್ರಿ ಅವ್ನ ಬಾಯಿಂದ ಏನ್ ಹೇಳ್ತಾನೆ ಎಲ್ಲ ತಿಪ್ಪ ಸರಿ ಮಗ ತುಬುಕ್ ಹೋಗ್ಯಾಕತ್ತಾರ ನನ್ನ ಹಣೆ ಬರ್ನ ಹಂಗೈತಿ ನಂಗೇನ್ ಬೇಜಾರಾಗಲ್ಲ ಯಾಕಂದ್ರೆ ಮಾಡಿದ ಖರೆ ಇರ್ತೈತಿ ಹಿಂಗೆ ಬೇಜಾರಾಗಂಗಿಲ್ಲ ಈ ವಿಡಿಯೋಕ್ಕೆ ಒಂದಿಷ್ಟು ಮಂದಿ ಅದಾರ ಅವ್ರು ಅಂತ ನೆಟ್ಟಿ ಹುಡ್ಕಾಕಂತಾನೆ ಇರ್ತಾರ ಅನ್ಕೋತೀನಿ ಮನುಷ್ಯರಲ್ದ ಮರಕ್ ಬರಲ್ರಿ ಅದ್ರಾಗ ಸ್ವಲ್ಪ ನಿಮ್ಗೆ ಜಾಸ್ತಿ ಬರ್ತೈತಿ ಕಾಯಿಲೆ ಇಷ್ಟ ಎಲ್ರು ಬಾಡಿ ಒಂದೇ ತರ ಇರಲ್ಲ ಎಲ್ರು ಆರೋಗ್ಯ ಹೊಂದಿರ್ತಾರೆ ಅದು ಖರೆ ರೀ ಆಕಿ ಮೊದ್ಲನ ಸ್ವಲ್ಪ ಈಕಿದ್ಲ ಎಲ್ಲಕ್ಕಿಂತ ಮೇಲೆ ಅವ್ರು ಹಾಕೋ ಕಮೆಂಟ್ ಎಲ್ಲ ನೋಡಿದ್ರ ನಿಮ್ಗಿಂತ ಅವ್ರಿಗೆ ತ್ರಾಸ ಜಾಸ್ತಿ ಆಗತ್ತೆ ನನ್ಸಲ ನೀವು ನಿವಾಸನ ಹೋಗೋರಿಗೆ ಏನಾಗಿಲ್ಲ ಅವ್ರಿಗೆ ಭಾಳ ತ್ರಾಸ ಆಗತೈತಿ ಜನ್ಸರಿ ನೋಡ್ತಾರಲ್ಲ ನೋಡ್ರಿಗೆ ಅವ್ರಿಗೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಅವ್ರು ಅನ್ಸಿಕೆ ಅವ್ರು ಯಾಕಂದ್ರೆ ಅವ್ರಿಗೆ ಅವಕಾಶ ಇರೋಂಗಿಲ್ಲ ಅಂತ ಬೇಜಾರಾಗುತ್ತೇನೋ ಗೊತ್ತಿಲ್ಲ ಹೆಂಗೆ ಹೇಳ್ಬೇಕು ಎಲ್ರು ಒಂದೇ ಥರ ಇರಕ್ಕೆ ಇರಲ್ಲ ಹೋಗ್ಬಿಡು ಅವ್ರು ಅನ್ಸಿಕೆ ಅವ್ರತೆ ವಿಚಾರ ಭೂಮಿ ಮೇಲೆ ಹಂಗ ನಾ ಬರೀ ಹಾಸ್ಪಿಟ್ಲ್ ಹೋಗಿ ರೊಕ್ಕ ಇಡಂತ ಇಲ್ಲೇನೆ ಇರಲ್ರಿ ನಂಗೆ ಸುಮ್ಮನೆ ಹಂಗೆ ಬಾಡಿ ಪೇನು ಆನು ನೀನು ಈಗ ಹೆಂಗೆ ಗೊತ್ತ್ರಿ ನಮ್ಮ ಲೆಕ್ಕದಾಗ ಹಾವು ಕಡ್ದಂದ್ರೆ ಆಕಿ ಲೆಕ್ಕದಾಗ ಆಕಿ ಲೆಕ್ಕದಾಗ ಇರ್ಬೇಡ ಅಂತ ಹೇಳಿದಾಗ ನಾವು ತಗೋಬೇಕು ಸೊಳ್ಳೆ ಕಚ್ಚತ್ತೆ ಅಂತೇಳಿ ನನಗೆ ಹೇಳಕ್ಕೆ ಆಗ್ತಾ ನಾನು ತೊಡಬಿಡ ಏನೇನು ಹೇಳಿದೆ ಆಕಿ ಇರಿವಿ ಕಡ್ದಷ್ಟು ಜಡ್ ಇರ್ತಾರೆ ಅದನ್ನು ಹಾವು ಕಡೋದಾದ್ರೆ ಫೀಲ್ ಮಾಡ್ಕೊತಾರೆ ಆ ಲೆವೆಲ್ಗೆ ಹೇಳ್ತಾಳೆ ಅಷ್ಟೇ ಭಾಳ ಸೂಕ್ಷ್ಮದಾಳ ಆಕಿ ನಾವು ಹಾವು ಕಡ್ದೇ ಇಲ್ಲಿ ಜಾಸ್ತಿ ಎಷ್ಟಾಗಿದ್ದು ಬಿಡ ಅಂತ ನಾವು ನಮ್ಮ ದೊಡ್ಡ ಮನಸ್ಸು ಐತಿ ಆದ್ರೆ ಅವ್ರು ಹಾಗಲ್ಲ ಚೂರು ಇರಿವಿ ಕಚ್ಚಿದ್ರು ಅವ್ರು ಆ ಲೆವೆಲ್ ಹೇಳ್ತಾರೆ ನನಗೆ ಹಾವು ಕಚ್ಚಿತ್ತು ಚೋಳು ಕಚ್ಚಿದ ಅನ್ನೋ ಲೆಕ್ಕ ಕೇಳ್ತಾರೆ ನನಗಂತೂ ರೂಢ ಆಗಿಬಿಟ್ಟಿರ್ತೀನಿ ಚರ್ಮ ದಮ್ಮ ಯಾಕಂದ್ರೆ ನಾವು ಗಟ್ಟಿದ್ದ ನಮ್ಮ ಮನೆ ನಡೀತಿರ್ತೈತಿ ಹಾಗಾಗಿ ಅದು ನಿಜ ರೀ ನಾನು ಹಿಂದೆ ಗಟ್ಟಿದ್ರೆ ನಮ್ಮ ಮನೆ ನಡೀತೈತಿ ನಮ್ಗೆ ಯಾರು ಇಲ್ಲ ಬಂದ್ ಮಾಡಕ್ಕೆ ಎಲ್ಲರಿಗೂ ಯಾರು ಇರಂಗಿಲ್ಲ ಅವರೆಲ್ಲ ಮಾಡ್ಕೋತಾರೋ ಏನೋ ಒಂದು ಅಚಾನಕ್ ಸರಿ ಬಿಟ್ನಪ್ಪ ಒಂದು ಅದು ಮಕ್ಕೊಂಡ ಬಿಟ್ಟೆ ಅವಾಗ ಹುಡ್ಗನ್ ಸಾಲಿದೇನು ತನ್ನ ನೋಡೋದು ಯಾರು ಅದು ಎಷ್ಟು ಆರಾಮಿಲ್ಲ ಅಂದ್ರೆ ಸಾಲಿ ಮಾತ್ರ ಬಿಡ್ಸಂಗಿಲ್ಲ ಹೆಂಗೆ ನಿಮ್ದು ಊಟದ್ದೇನು ನಡ್ಕೊಂತ ಮಾಡ್ತಾಳು ಇವೆಲ್ಲ ನಮ್ದು ಸಂಸಾರ ನಮ್ದು ಇದು ಹೆಂಗೈತಿ ಅದ್ರ ಮೇಲೆ ನಾವು ಹೋಗ್ತಿರ್ತೀವಿ ನಿಮ್ಗೆ ಅದು ನೋಡೋದು ಹೆಂಗ ಅನ್ಸುತ್ತೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ನೀವು ನೋಡೋದು ನೋಡ್ರಿ ಪ್ರಾಬ್ಲಮ್ ಕಮೆಂಟ್ ಅಲ್ಲ ನೀವು ತಿಳ್ಕೊಳ್ಳೋ ರೀತಿ ಮೇಲೆ ಅದು ನಾವು ಒಪ್ಕೋತೀನಿ ಬಿಡು ನೀವು ಏನೇ ಇರಲಿ ಟೈಮ್ ಕೊಟ್ಟು ಕಮೆಂಟ್ ಹಾಕ್ತಿರಲ್ಲ ನಂಗೆ ಅದು ಭಾಳ ಖುಷಿ ಆಗುತ್ತೆ ಆಕಿ ಬೈತಿರಲ್ಲ ನಂಗೆ ಖುಷಿ ಆಗುತ್ತೆ ಇವ್ರು ಬರೀ ಖುಷಿ ಆಗುತ್ತೆ ನಂಗೆ ಅಂತ ಎಂಥದ್ದು ನೋಡ್ರಿ ಸಾಕು ನಾವು ಬೇರೆ ಜಗಳ ಮಾಡ್ತಾರೆ ಅಲ್ಲಿ ಬೇರೆ ಗೊತ್ತಾಗುತ್ತಲ್ಲ ನನ್ನ ಪರವಾಗಿ ಎಷ್ಟು ಜನ ಖುಷಿ ರೀ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೆ ಎಲ್ಲರಿಗೂ ಹೇಳಿ ಬಿಡಪ್ಪ ನೀವೇ ಹೋಗಿ ಮಾಲೆ ಪರತ್ ಮೇಲೆ ಕೂತಾರೆ ನಾವು ಇಲ್ಲೇ ಇರೋಲ್ಲ ಆಯ್ತು ಅದು ನಾನು ಮೇಲೆ ಪರದ ಮೇಲೆ ಕುಂದಿಸಿದ್ರು ನಾನು ಚಾ ಮಾಡೋದು ಬಿಡೋಂಗಿಲ್ಲ ನನ್ನ ಕೆಲಸ ಇರ್ತೈತಿ ಮತ್ತು ಮೊನ್ನೆ ವಿಡಿಯೋಗೆಲ್ಲ ಅವತ್ತು ಒಳ್ಳೊಳ್ಳೆ ಕಮೆಂಟ್ ಹಾಕಿ ನಮ್ಗೆ ಭಾಳ ಧೈರ್ಯ ಕೊಟ್ರಿ ಮೊನ್ನೆ ವಿಡಿಯೋಕ್ಕೆ ಭಾಳೆಲ್ಲ ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಖುಷಿ ಆಯ್ತು ರೀ ಎಲ್ಲ ಥರದ ಏನೇನು ಒಳ್ಳೆ ಕಮೆಂಟ್ ಹಾಕಂತಾಗಲ್ಲ ಅವ್ರು ಅನ್ಸಿಕೆ ಅವ್ರಿಗೆ ಹೋಗ್ತಾರೆ ಅದಕ್ಕೇನು ಬೇಜಾರಿಲ್ಲ ಇಲ್ಲರಿ ನಮ್ಮ ಸಣ್ಣ ಪುಟ್ಟ ತಪ್ಪಾಗಿರ್ತಾವೆ ಕ್ಷಮೆ ಇರಲಿ ನೀವು ನೋಡ್ದಾನೆ ಇರ್ತೀವಿ ನಿಮ್ದೇನು ತಪ್ಪಲ್ಲ ನಿಮ್ಮದು ಹಕ್ಕು ಐತಿ ಹಾಕೋದು ಹಾಕ್ರಿ ನಿಮ್ಮ ಇಷ್ಟ ನಮ್ದು ಡೈಲಿ ಲೈಫ್ ಸ್ಟೈಲ್ ಅಂದಮೇಲೆ ತೀರಾ ಏನಾಗಿರ್ತೈತೆ ಆಮೇಲೆ ಅದನ್ನಂತೂ ಶೇರ್ ಮಾಡ್ತೀವಿ ನಾವು ನೀವು ಅದನ್ನ ಹೆಂಗೆಂಗೋ ಎಲ್ರಿಗೂ ಇಡಾಕ್ತಿಲ್ಲ ಆ ಥರ ಕಮೆಂಟ್ ಹಾಕೋದು ಮಾತ್ರ ಹೇಳತ್ತೀನಿ ರೀ ಯಾರೋ ತಿಳ್ಕೊಬೇಡಪ್ಪ ಹಸಿ ಹೋಗೈತಿ ಹ್ಞೂ ರೀ ಹೊಟ್ಟು ಬೇಕು ನೋಡ್ರಿ ನಾನೇನು ನೋಡ್ರಿ ಹೊಟ್ಟು ಬೇಗ ರೊಟ್ಟಿ ಮಾಡ್ತಾ ಇದು ಹುಡುಗಿ ಡಿಪ್ಲೊಮಾ ಮುಗಿಸಿದ ಹೋಗ್ರಿ ಇದು
ಹಳ್ಳಿ ಹುಡುಗಿ ಅದ್ರ ಪಟ್ಟು ಬ್ಯಾಟೆ ಬೆಳ್ದಂಗೆ ಇರ್ತೈತಿ ಯಾವಾಗಲೂ ಕಲ್ತಿಲ್ಲ ಮೊದಲಿಂದ ಇಲಾಖೆ ಮೇಲೆಲ್ಲ ಕಲ್ತಾಡ್ರಿ ಮದುವೆ ಆದ್ಮೇಲೆಲ್ಲ ಕಲ್ತಾಡ್ರಿ ಇಲ್ಲ ಹೇಳ್ರಿ ನಮ್ಮ ಭಾಷೆ ನೋಡ್ತಾರೆ. ಲಗ್ನ ಮದುವೆ ಮ್ಯಾರೇಜ್ ಊಟ ಮಾಡೋಣ್ರಿ ಬಿಸಿ ಬಿಸಿ ರೊಟ್ಟಿ ಹೊಡೀನಿ ಪಲ್ಯ ಆಗೈತಿ ಸಾರು ಐತಿ ನೀವು ಸಾರು ರೊಟ್ಟಿ ಉಳ್ಳಾಗಡ್ಡಿ ಸೌತೆಕಾಯಿ ರೊಟ್ಟಿ ಬಾರ್ಸನ ಈಗ ಆಡ್ಗಂಗ ಹಬ್ಬ. ನಮ್ಮ ಅಂಗಡಿ ಚಲೋ ಆಗೈತಿ ನಮ್ಮ ಅಂಗಡಿ ಒಂದು ವಿಸ್ಮಯ ಆಗಾರಿ ನೋಡ್ರಿ ಪರ್ಮನೆಂಟ್ ಬಟನ್ ರೀ ಇದು ಈ ಬಟನ್ 40 ರೂಪಾಯಿ ಒಂದು ಕೇಳ್ತಾರೆ ರೀ ಮಾರಕ್ಕೆ ಬಂದಿಲ್ಲ ಮನೆಗೆ ಬಂದಿರ್ತಾರಲ್ರಿ ಅವರು ನನಗೂ ಸೌರಿ ಸಿಗತ್ತಿಲ್ಲ ನೆನಪಾಗತ್ತಿಲ್ಲ ರೀ ಮೇನ್ ಇದು ಪರ್ಮನೆಂಟ್ ನೋಡಿರಿ 2 ರೂಪಾಯಿ ಕಾಯಿನ ಸ್ವಲ್ಪ ಇದನ್ನು ಲೂಸ್ ಮಾಡಿ ಹಾಕಿನಿ ಯಾರು ಪ್ರಯತ್ನ ಮಾಡಬೇಡ್ರಿ ಯಾಕಂದ್ರೆ ಗೊತ್ತಿದ್ರಿ ಮಾತ್ರ ಇದನ್ನು ಯೂಸ್ ಮಾಡೋಕ್ಕೆ ಬರ್ತೈತಿ ಮತ್ತು ಹೆಂಗೆ ಹಾಕಿ ಇದನ್ನು ಬಿಡೋದಕ್ಕೆ ಭಾರಿ ಕಾಸ್ಟ್ಲಿ ಇದ್ದೀವಿ 200-300 ರೂಪಾಯಿ ಬರ್ತೈತಿ ಇದು ಪರ್ಮನೆಂಟ್ ಬಟನ್ ರೀ ಇಲ್ಲಿ ನೋಡಿರಿ ಗ್ಯಾಸ್ ಹೆಂಗೆ ಬರೋದೈತೆ ನಮ್ಗೆ ಅಲ್ಲಿ ಸಣ್ಣ ಬರೋದೈತಿ ಇಲ್ಲಿ ಹೋಲ್ನಾಗ ಪಾಸ್ ಬರೋದು ಒಂದು ರಿಪೇರಿ ಐತ್ರಿ ನಾನೇ ರಿಪೇರಿ ಮಾಡಬೇಕು ಮಧ್ಯಾಹ್ನ ಮಾಡ್ತೀನಿ ರೀ ಈಗ ಮಾಡ್ಕೊಂಡು ಕುಂತ್ರೆಲ್ಲ ವಾಪಸ್ ತಳಗಿಟ್ಟು ಇದು ಮಾಡ್ಬೇಕು ಗ್ಯಾಸ್ ಬಂದ್ ಮಾಡಿ ಸದ್ಯಕ್ಕೆ ಇದು ಡೇಂಜರ್ ಇದೆ ಇದನ್ನು ಬಂದ್ ಮಾಡಿ ಈ ಚಾನ ಈ ಕಡೆ ಆವಾಗ ಬಿಸಿ ಮಾಡ್ಕೊಂಡು ಚಲೋ ಮಾಡ್ಕೊತೀನಿ ರೀ ಹಂಗೆ ಓಟಿ ಚಾ ಮಾತ್ರ ರೆಡಿ ಮಾಡ್ಕೊತೀನಿ ರೀ ಮಧ್ಯಾಹ್ನದಾಗ ಸರಿ ಮಾಡ್ತೀನಿ ಒಂದು 10 ನಿಮಿಷ ಜಲ್ದಿ ಬಂದು ಮಾಡಿ ರಿಪೇರಿ ಮೇನ್ ಒಲಿ ಇದ್ದಾರೆ ಗ್ಯಾಸ್ ಅಲ್ರಿ ಸ್ಟವ್ ರಿಪೇರಿ ಬಂದಿದ್ದಾರೆ ಅಂತ ಸರಿ ಮಾಡಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳ್ರಿ ಹಿಂಗೆ ನೋಡಿರಿ ಬಟನ್ ಹೆಂಗೈತಿ ಪರ್ಮನೆಂಟ್ ಬಟನ್ ರೀ ಒಳ ತರೋಂಗಿಲ್ಲ ಸ್ಟವ್ ಏನೈತಿ ಈ ಕಡೆ ಒಂದೇ ಕಡೆ ಉರಿಬೇಕಿಲ್ಲ ರೀ ಇದು 2 ಕಡೆ ಉರಾತೈತಿ ನೋಡಿ ಅದ್ರ ಸಂಬಂಧ ಇದು ಕಾರ್ಬನ್ ಬಂದೈತಿ ಕಾರ್ಬನ್ ಹೊಲಸು ಇದೊಂದು ಓವರ್ ಪಾಸ್ ಇರ್ತೀರ ಓವರೊಳಗೆ ಹೊಲಸ್ಕೊಂತಿರ್ಬೇಕಾದ್ರೆ ಹಾಗಾಗಿ ಹಿಂಗೆ ಮಾಡೋದೈತಿ ಒಮ್ಮೆ ಮಗ್ ಅಂತೆಲ್ಲ ತೊಗೊಂಡ್ಬಿಡ್ತೈತೆ ರೀ ನೋಡಿರಿ ಇವತ್ತು ಎಕ್ಸಾಮ್ ಇತ್ತು ಯಾವ ಎಕ್ಸಾಮ್ ಇತ್ತು ಎಕ್ಸಾಮ್ ಯಾವುದಿತ್ತು ಪಿ ಡಿ ಒ ಎಕ್ಸಾಮ್ ಇತ್ತಲ್ರಿ ಸ್ವಲ್ಪ ಇವತ್ತು ನಮ್ಮ ಅಂಗಡಿ ಕಡೆ ಗದ್ದಲ ಐತ್ರಿ ಬಿಡದಿಂದ ಇರಂಗಿಲ್ಲ ರೀ ಸಂಡೇ ಖಾಲಿ ಇರ್ತೀವಿ ಬಟ್ ಅವಾಗ ಹಿಂಗೆ ಗದ್ದಲಾದಾಗ ಖುಷಿ ಆಕೈತಿ ಚಾ ಮಾಡೋಕೆ ಮಂದಿ ಹಂಗೆ ಹೆಚ್ಚು ಬರ್ತಾರೆ ಹಂಗೆ ಖುಷಿ ಆಕೈತಿ ಚಾ ಮಾಡೋಕೆ ಅದನ್ನು ಹುಮ್ಮಸ್ ಬರ್ತೈತಿ ಎಕ್ಸಾಕ್ಟ್ಲಿ ಬ್ರೋ ಅದು ಅಲ್ಲ ಇವತ್ತು ಏನು ಆಲ್ಮೋಸ್ಟ್ ಲೇಡೀಸ್ ಅದಾರಲ್ಲ ಲೇಡೀಸ್ ಎಷ್ಟೇ ಐತೇನೆ ಎಕ್ಸಾಮ್ ಎಲ್ಲದ್ರಾಗೂ ಬಸ್ ಹತ್ತದ್ರಾಗಿಂದ ಹಿಡ್ಕೊಂಡು ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಬಿಟ್ರೆ ಎಲ್ಲ ಹಕ್ಕನ ಪಿರಿ ಮತ್ತು ಚಾ ಫ್ರೀ ಇಲ್ಲ ನೋಡ್ರಿ ಸ್ನೇಹಿತರೆ ನಾವು ಅವತ್ತು ನಮ್ಮ ಊರಿಗೆ ಹೋಗಿದ್ವಲ್ಲ ಅವ್ರಿಗೆ ನಮ್ಮ ತಂಗಿ ಮನೆಗೆ ಫಂಕ್ಷನಿಗೆ ಹುಲ್ಗಾಮ್ಗುಡ್ದಾಗ ಅವತ್ತು ನಾವು ದಿಢೀರನ್ನು ಬರೋಕ್ಕೆ ಕಾರಣ ಮೇನಾಗಿ ಇದು ಆದರೆ ನಾವು ಇದು ಮನೆ ವಿಷಯ ಅದೆಲ್ಲ ನಡೆದೈತಲ್ಲ ಅದನ್ನು ಹೇಳ್ಕೊಂಡ್ವಿ ಆದರೆ ನಾವು ಹೊರಟು ಬಂದಿದ್ದು ಈ ವಿಷಯವಾಗಿ ಯಾಕಂದ್ರೆ 2 ದಿನ ಅಂಗಡಿ ಬಂದ್ ಮಾಡಿದ್ದಕ್ಕೆ ನಮ್ಮ ಅಂಗಡಿ ಎದುರುಗಡೆ ಒಂದು ಅಂಗಡಿ ಓಪನ್ ಮಾಡ್ಯಾರೆ ಅದು ಚಾ ಅಂಗಡಿನ ಅದು ದೂರ ಅಲ್ಲ ಅಪೋಸಿಟ್ ನಮ್ಮ ಅಂಗಡಿ ಅಪೋಸಿಟ್ ಇಟ್ಟಾರ ಹಂಗಾಗಿ ಒಂಥರ ಹೆಂಗೆ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಹಂಗ್ಯಾಕೆ ಹೇಳ್ತೀನಿ ಅಂದ್ರೆ ನೀವು ಇದೇನು ಅನ್ಸ್ತು ದೊಡ್ಡದನ್ರಿ ಅಂತ ಏನಾರು ಕಮೆಂಟ್ ಹಾಕ್ಬೋದು ಆದರೆ ನಮಗೆ ಗೊತ್ತಿರುತ್ತೆ ಈಗ ಅಲ್ಲಿ ಇರೋದು ಅಷ್ಟು ಸರ್ಕಲ್ ಅದ್ರಾಗೇನು ಅಷ್ಟು ಜನಸಂದಣಿ ಏನು ಇರಲ್ರಿ ಅಲ್ಲಿ ಒಂದು ಸಣ್ಣ ಸರ್ಕಲ್ ಅಂತ ಹೇಳ್ಬೋದು ಮೊದಲೆಲ್ಲ ಭಾಳ ಜನ ಇರೋದು ಈಗಿಲ್ಲ ಇರೋದಿಲ್ಲ ರೀ ಒಂದೇದಾಗಿ ಅಂಥದ್ದು ಈಗ ಆ ಸರ್ಕಲ್ಯಾಗ ನಮ್ಮ ಅಂಗಡಿ ಅಲ್ದನ ನಮ್ಮ ಅಂಗಡಿ ಹಿಂದುಗಡೆ ಒಂದು ಅಂಗಡಿ ಐತಿ ಸೇಮ್ ಇದೇ ಥರ ಟೀ ಸ್ಟಾಲ್ ಇವರಿಬ್ಬರು ಇತ್ತು ಈಗ ಅದ್ರ ಜೊತೆಗೆ ನಮ್ಮ ಅಂಗಡಿ ಅಪೋಸಿಟೇ ತಂದು ಇಟ್ಟಾರ ಭಾಳ ಮೊದಲೇ ಗಿರಾಕಿ ಇಲ್ಲ ಅಂತೇಳಿ ಪೇಚಾಡಾಗತ್ಯಾರ ಅವ್ರಿಗೂ ಆಗಲ್ಲ ನಮಗೂ ಆಗಲ್ಲ ಅಂಥದ್ರಾಗ ಇವರು ನಮ್ಮ ಅಂಗಡಿ ಎದುರುಗಡೆ ತಂದು ಅಂಗಡಿ ಇಟ್ಟಾರ ಏನು ಹೇಳ್ಬೇಕಂತನೇ ಗೊತ್ತಾಗಲ್ದ ಯಾಕಂದ್ರೆ ಸಿಚುವೇಶನ್ ಭಾಳ ಕ್ರಿಟಿಕಲ್ ಐತ್ರಿ ದುಡಿಮೆ ಎಷ್ಟಂದ್ರೆ ಎಷ್ಟು ಇಲ್ಲ ಅಷ್ಟು ತೊಂದರೆ ಆಗ್ತೈತಿ ಅಂದ್ರೆ ಇಲ್ಲ ಅಂದ್ರೆ ಆ ಥರ ಅಲ್ಲ ಅಂಗಡಿದು ನಡೆದು ಈಗ ಅವರು ದುಡಿತಾರಲ್ಲ ಅವ್ರದ್ದು ಪೇಮೆಂಟ್ ಬಿದ್ದು ಅಂಗಡಿ ಬಾಡಿಗೆ ತೆಗೆದು ಅಷ್ಟು ಮಾತ್ರ ಸಾಧ್ಯ ಅದು ಒಂದೊಂದು ಸರಿ ಅದಕ್ಕೂ ಕಷ್ಟ ಆಗಿರ್ತೈತಿ ಮೇನಾಗಿ ನಾವು ಮನೆ ಹಾಕ್ಸ್ಕೊಂಡ್ವಿ ಸ್ವಲ್ಪ ಕಟ್ಟವೆಲ್ಲ ಲೋನ್ ಪಾನ್ ಅದಾವಲ್ಲ ರೀ EMI ಯಾವ ಇರ್ತಾವೆ ಅವಕ್ಕೆ ಭಾಳ ತ್ರಾಸ ಆಗುತ್ತೆ ಹಾಗಾಗಿ ಭಾಳ ಒಂದು ಕಷ್ಟ ಅಂತಲೇ ಹೇಳ್ಬೋದು ಆ ಥರ ಐತಿ ಈಗ ಗಿರಾಕಿ ಅಂಥದ್ರೆಲ್ಲ ಈ ಥರ ಕಾಂಪಿಟಿಷನ್ ಮೇಲೆ ಕಾಂಪಿಟಿಷನ್ ಅಂತೇಳಿ ಎದುರು ಮಗ್ಲ ಅಂಗಡಿ ತಂದಿಡ್ತಾರೆ ಇಂಥವ್ರಿಗೆ ಏನು ಹೇಳ್ಬೇಕು ಅದು ಗೊತ್ತಾಗಲ್ಲ ಇಟ್ಕೊಳ್ಳಿ ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಕಿಲೋಮೀಟ್ರ್ ಹಿಂಗೆ ದೂರ ಥರ 1 ಕಿಲೋಮೀಟ್ರ್ ದೂರ ಇಟ್ಟರೆ ಅದೇನು ಅಷ್ಟು ಫರಕ್ ಬೀಳೋದಿಲ್ಲ ಮಗ್ಲನೇ ಇರ್ತಾವೆ ಎಲ್ಲೆಲ್ಲ ಇರ್ತಾವೆ ಎಲ್ಲ ಕಡೆ ಮಗ್ಲ ಹೋಟೆಲ್ ಮಗ್ಲ ಟೀ ಸ್ಟಾಲ್ ಎಲ್ಲ ಇರ್ತಾವೆ ಅಂತ ಹೇಳ್ಬೋದು
ಇಡ್ಬೋದು ರೀ ಮಗ್ಳು ಇರ್ತವೆ. ಆದ್ರೆ ಅದ್ರ ತಕ್ಕನಾಗೆ ಜನ ಟರ್ನ್ ಓವರ್ ಇರ್ಬೇಕು ರೀ. ಅಂಥ ಏರಿಯಾ ಆದ್ರೆ ಎಷ್ಟಿದ್ರೂ ಕಂಡು ಬರೋಲ್ಲ. ಅವ್ರಿಗೆ ದುಡ್ದಿದ್ದು ಅವ್ರಿಗೆ ಹೇಳ್ತಾನೆ, ಇವ್ರು ದುಡ್ದಿದ್ದು ಇವ್ರಿಗೆ ಆಗುತ್ತಂತ ಸುಮ್ಮನೆ ನಾವು ಹೋಗ್ಬೋದು. ಆದರೆ ಇಲ್ಲಿ ಹಾಗಿಲ್ಲ, ಭಾಳ ಕಡಿಮೆ ಜನ ಇರೋದಲ್ಲಿ. ಅಂಥದ್ರಲ್ಲಿ ಒಂದೊಂದು ಇಟ್ಟಿಟ್ಟು ಪುಟ್ ಸರ್ಕಲ್ಗೆ 3-4 ಚಾ ಅಂಗಡಿ ಅಂದ್ರೆ ಭಾಳ ಕಷ್ಟ ಆಗ್ಬಿಡ್ತೈತಿ. ಅವರು ಬದುಕಲ್ಲ, ಬದುಕೋರನ್ನ ಬದುಕಕ್ಕೆ ಬಿಡಲ್ಲ. ಹಾಗಾಗಿ ಯಜಮಾನ್ರಿಗೆ ಈ ವಿಷಯ ಕೇಳಿದ್ದ. ಅಲ್ಲಿ ಬಜಿ ಅಂಗಡಿಯವ್ರು ಫೋನ್ ಹಚ್ಚಿದ್ರು, ಈ ಥರ ಅಂಗಡಿ ಇಟ್ಟಾರ, ನೀವು ಬಂದ್ ಮಾಡ್ಕೊಂಡು ಅಡ್ಡಾಡಿನ ಅಂಥೇಳಿ. ಹತ್ತತ್ಲೆ ಅವ್ರಿಗೆ ಭಯನ ಚಲೋ ಆಗ್ಬಿಡ್ತು. ಏನು ಅಂಥೇಳಿ ಹಂಗೆ ಹೊರಟು ಬಂದ್ವಿ. ಮೇನಾಗಿ ಅಲ್ಲಿಂದ ಹೊರಟು ಬರೋ ಕಾರಣ ಇದೂ ಹೌದು. ನೋಡಿರಿ, ಅದು ಈ ಥರ ನಮ್ಮ ಥರ ಏನು ಮಾಡೋದಿಲ್ಲ. ಹೊರಗಡೆ ಮನೆಯೊಳಗೆ ಮಾಡ್ಕೊಂಬಂದು ನಮ್ಮ ಫ್ಲಾಸ್ಕ್ ಒಳಗೆ ತಂದು ಇಟ್ಟಿರ್ತಾರೆ ಚಾನ. ಆದರೂ ಯಾವುದಾದ್ರೂ ಒಂದು ವ್ಯಾಪಾರ ಮಾಡ್ತಾರಂದ್ರೆ ಒಬ್ರು ಏನೋ ಒಂದರಿಂದ ಮುಂದುವರೆದಾರಂದ್ರೆ ಅದನ್ನು ನೋಡಿ ಸುಮ್ಮನೆ ಇರಲ್ಲ ಜನ. ನಾವು ಮಾಡೋಣ ಅಂತ ಹೋಗ್ತಾರೆ. ಅದ್ರ ತಕ್ಕಂಗೆ ಆಗೋದಿಲ್ಲ. ಹಂಗೆ ಯಾರೋ ಒಬ್ರು ಮುಂದುವರೆದಾರೆ ಅಂತೇಳಿ ಎಲ್ರಿಗೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನು. ಯಾಕಂದ್ರೆ 12-15 ವರ್ಷದ ಇದು ಇವ್ರದ್ದು ಎಕ್ಸ್ಪೀರಿಯೆನ್ಸ್. ಹಂಗೆ ಅವ್ರಂಗೆ ನಾವು ಮಾಡ್ತೀವಿ, ನಾವು ಮಾಡ್ಬೋದು ಅಂತೇಳಿ ತಂದು ಏನೋ ಯಾರೋ ಹೇಳ್ತಾರಂತ ತಂದು ಇಟ್ರೆ ಅದು ಹಂಗೆ ಆಗೋದಿಲ್ಲ ರೀ. ಅದು ಇನ್ನೇನು ಒಂಚೂರು ಏನು ಹೊಡೆತಂತ ಕುಂದಿರ್ತೈತಿ. ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಬಂದ್ ಮಾಡ್ಕೊಂಡು ಹೋಗಿ ಮತ್ತೆ ಅಂಗಡಿ ಚಲೋ ಹಾಕೋ ಅಂತ ಕೆಲಸ ಇದ್ರೆ ಬಂದ್ ಮಾಡಿದ್ವಿ. ಸುಮ್ಮನೆ ಬಂದ್ ಮಾಡ್ತೀವಿ ನಾವು. ಬಂದ್ ಮಾಡಿದ್ರೆ ದಿನ 200 ರೂಪಾಯಿ ಕಟ್ಬೇಕಲ್ಲ, ನಮಗೆ ರೊಕ್ಕ ಹೆಚ್ಚಾಗ್ಯಾವನ. ಸಿದ್ರೆ ಹೋಗ್ಬಾರ್ದ ಬೇರೆ ಕಡೆ.